ಕಥೆಯನ್ನು ಬರೆಯಬೇಕೆ? ಆದರೆ ಎಲ್ಲಿಂದ ಆರಂಭಿಸಲಿ? ಅರೆ, ಇಷ್ಟು ಯೋಚನೆ ಏಕೆ ಮಾಡುತ್ತಿದ್ದೀರಿ? ಕಥೆಯನ್ನು ಬರೆಯುವುದು ಎಂದರೆ ನಿಮ್ಮ ಆಲೋಚನೆಗಳೊಂದಿಗೆ ಒಂದು ಹೊಸ ಜಗತ್ತನ್ನು ರಚಿಸುವುದು. ಅಲ್ಲಿ ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತದೆ. ಮತ್ತು ಇದು ಸುಲಭ. ಕೇವಲ ನಿಮಗೆ ಬೇಕಾಗಿರುವುದು 6 ಮಾಂತ್ರಿಕ ವಸ್ತುಗಳು ಮಾತ್ರ. ಮೊದಲನೆಯದಾಗಿ, ನಿಮ್ಮ ಕತೆ ಹೇಗಿರುತ್ತದೆ ಎಂದು ಯೋಚಿಸಿ. ಮೊದಲು ನೀವು ಯಾವ ರೀತಿಯ ಕಥೆಯನ್ನು ಬರೆಯಲು ಬಯಸುತ್ತೀರಿ ಎಂಬುದನ್ನು ನಿರ್ಧರಿಸಿ. ಅದು ತುಂಬಾ ಮಜವಾಗಿರುತ್ತದೆಯೇ, ಭಯಾನಕವಾಗಿ, ಪ್ರೀತಿ ತುಂಬಿರುವ ಅಥವಾ ದುಃಖ ತುಂಬಿರುವುದೋ? ನಿಮ್ಮ ಕತೆ ನಿಮ್ಮ ಇಷ್ಟ. ಎರಡನೆಯದು, ಯಾವ ಯಾವ ಪಾತ್ರಗಳಿರುತ್ತವೆ? ಈಗ ಯೋಚಿಸಿ, ಈ ಕಥೆಯಲ್ಲಿ ಯಾರ್ಯಾರು ಇರುತ್ತಾರೆ? ಒಂದು ಮಗು, ಒಬ್ಬ ಜಾದುಗಾರ, ಮಾತನಾಡುವ ನಾಯಿ ಅಥವಾ ನಗುತ್ತಿರುವ ಭೂತ, ಪುರುಷ, ಮಹಿಳೆ. ಎಷ್ಟು ಮಜವಾದ ಪಾತ್ರವೋ ಅಷ್ಟೇ ಮಜವಾದ ಕತೆ. ಮೂರನೆಯದು, ಅವರ ಜಗತ್ತು ಹೇಗಿದೆ? ಈಗ ಈ ಪಾತ್ರಗಳು ಎಲ್ಲಿ ವಾಸಿಸುತ್ತವೆ ಎಂಬುದನ್ನು ನಿರ್ಧರಿಸಿ ಮತ್ತು ಯಾವ ಸ್ಥಳದಲ್ಲಿ ಈ ಕಥೆಯನ್ನು ನೀವು ತೋರಿಸಲು ಬಯಸುತ್ತೀರಿ. ಉದಾಹರಣೆಗೆ, ಕಾಡು, ಮನೆ, ಶಾಲೆ, ನಗರ, ಅಥವಾ ದೂರದ ಪರ್ವತದ ಮೇಲೆ, ಅಥವಾ ಹಿಮದ ಜಗತ್ತು, ಅಥವಾ ನಿಮ್ಮ ಸ್ವಂತ ಕಾಲ್ಪನಿಕ ಪ್ರಪಂಚವನ್ನು ರಚಿಸಬಹುದು. ನಿಮ್ಮ ಯೋಚನೆ ಏನಿರುವುದೋ ಅಂತೆಯೇ ಆಗಬಹುದು. ನಾಲ್ಕನೆಯದು, ಯಾವುದೋ ಗೊಂದಲ ಅಥವಾ ತೊಂದರೆ ಹಾಕಿ. ಈಗ ಕಥೆಯಲ್ಲಿ ಸ್ವಲ್ಪ ಕಷ್ಟವನ್ನು ಹಾಕಿ. ಇದರಿಂದ ಕತೆ ರೋಮಾಂಚಕವಾಗಲಿ. ಹೇಗೆಂದರೆ, ಪಾತ್ರದಿಂದ ದೊಡ್ಡ ತಪ್ಪು ಆಗುವುದು, ಯಾವುದೋ ಘಟನೆ ಸಂಭವಿಸುವುದು, ಪಾತ್ರದ ಮುಂದೆ ಯಾವುದೋ ತೊಂದರೆ ಬರುವುದು, ಅಥವಾ ಅವರು ಎಲ್ಲೋ ಸಿಲುಕಿಕೊಳ್ಳುವುದು. ಯಾಕಂದರೆ ಇದರಿಂದೆಲ್ಲ ಈ ಕತೆ ತುಂಬಾ ಮಜವಾಗಿರುತ್ತದೆ. ಐದನೆಯದು, ಈಗ ಪರಿಹಾರ ಹುಡುಕಿ. ಈಗ ಈ ಗೊಂದಲ ಹೇಗೆ ಸರಿಯಾಗುವುದು ಎಂಬುದನ್ನು ಯೋಚಿಸಬೇಕಾಗಿದೆ. ಅದಕ್ಕೆ ಪರಿಹಾರವೇನು? ಯಾವುದಾದರೂ ಪಾತ್ರವು ಏನಾದರೂ ತಂತ್ರವನ್ನು ಹೊರತೆಗೆಯುತ್ತದೆಯೇ? ಮತ್ತು ಹೇಗೆ ಈ ತೊಂದರೆಗೆ ಪರಿಹಾರ ಸಿಗುತ್ತದೆ? ಇಲ್ಲಿಂದಲೇ ಸಿಗುತ್ತದೆ ಕತೆಗೆ ಜೀವ. ಆರನೆಯದು, ಈಗ ಒಂದು ಭರ್ಜರಿ ಅಂತ್ಯವನ್ನು ತನ್ನಿ. ಕತೆಯ ಅಂತ್ಯ ಹೇಗಿರುತ್ತದೆ? ಸಂತೋಷದಿಂದ ತುಂಬಿದ, ದುಃಖದಿಂದ ತುಂಬಿದ, ಎಲ್ಲವೂ ಸರಿಯಾಗುತ್ತದೆ, ಅಥವಾ ಕೊನೆಯಲ್ಲಿ ಒಂದು ಗೊಂದಲ ಉಳಿಯುತ್ತದೆಯೇ? ಬಹುಶಃ ಕತೆಯು ಅಲ್ಲಿಗೆ ಕೊನೆಯಾಗಬಹುದು, ಅಥವಾ ಮುಂದಿನ ಕತೆ ಪ್ರಾರಂಭವಾಗಬಹುದು. ಅಂದರೆ ಭಾಗ 2. ಕತೆಯ ಅಂತ್ಯ ಹೇಗಿರಬೇಕೆಂದರೆ, ಯಾರು ಅದನ್ನು ಓದುತ್ತಾರೋ ಅವರು ಎಂದಿಗೂ ಅದನ್ನು ಮರೆಯಬಾರದು. ಹಾಗಾದರೆ ಗೆಳೆಯರೇ, ಈಗ ನಿಮ್ಮ ಸರದಿ. ನಿಮ್ಮ ನೆಚ್ಚಿನ ವಿಷಯವನ್ನು ಆರಿಸಿ, ಪಾತ್ರವನ್ನು ಸೃಷ್ಟಿಸಿ, ಮಜವಾದ ಗೊಂದಲವನ್ನು ತನ್ನಿ ಮತ್ತು ಬುದ್ಧಿವಂತಿಕೆಯಿಂದ ಅದನ್ನು ಪರಿಹರಿಸಿ. ನಂತರ ಒಂದು ಭರ್ಜರಿ ಅಂತ್ಯವನ್ನು ಸೃಷ್ಟಿಸಿ ಮತ್ತು ಅದರ ಫೋಟೋವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನು ಒಬ್ಬ ಕತೆಗಾರನೇ ಆಗಿರುತ್ತಾನೆ. ಪೆನ್ನು ತೆಗೆದುಕೊಳ್ಳಿ ಮತ್ತು ಒಂದು ಜಗತ್ತನ್ನು ಸೃಷ್ಟಿಸಿ. ಬನ್ನಿ, ಈ ದಿನ ಎಲ್ಲರೂ ನೆನಪಿಟ್ಟುಕೊಳ್ಳುವಂತಹ ಒಂದು ಕಥೆಯನ್ನು ಬರೆಯೋಣ.